ನಮಸ್ಕಾರ ಎಲ್ಲರಿಗೂ, ವಿಡಿಯೋಗೆ ಸ್ವಾಗತ. ಹೇಗಿದ್ದೀರಾ? ಮಂಡೇ ಬ್ಲಾಗ್ ಆಗಿರುತ್ತೆ ಇದು. ಮಧ್ಯಾಹ್ನದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಮಗಳದ್ದು ಸ್ವಲ್ಪ ಆಧಾರ್ ಕಾರ್ಡ್ ಎಲ್ಲ ಮಾಡಿಸೋದಿತ್ತು, ಅದಕ್ಕೋಸ್ಕರ. ಅಂಗನವಾಡಿಯಲ್ಲಿ ಡಾಕ್ಯುಮೆಂಟೇಷನ್ಗೋಸ್ಕರ ಆಧಾರ್ ಕಾರ್ಡ್ ಎಲ್ಲ ಬೇಕಿತ್ತಂತೆ. ಬಟ್ ನನ್ನ ಮಗಳದ್ದು ನಾವು ಇನ್ನೂ ಮಾಡಿಸಿರಲಿಲ್ಲ, ಅದಕ್ಕೋಸ್ಕರ ಮಾಡಿಸಿದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ನಾವು ಊರಲ್ಲಿ ಕೇಳ್ಕೊಂಡು ಹೋದಾಗ ತಾಲೂಕು ಕಚೇರಿಯಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ನಮ್ಮ ಮನೆಯವರು ಅಲ್ಲಿ ಹೋಗೆಲ್ಲ ವಿಚಾರಿಸಿದ ಮೇಲೆ ಇಲ್ಲ, ಇಲ್ಲೆಲ್ಲ ಕ್ಲೋಸ್ ಆಗಿದೆ, BSNL ಆಫೀಸ್ಗೆ ಹೋಗಿ ಅಂತ ಹೇಳಿದ್ರು. ಮತ್ತು BSNL ಆಫೀಸ್ಗೂ ಕೂಡ ಹೋಗಿದ್ವಿ. ಅಲ್ಲಿ ಒಂದು ಕಂಪ್ಯೂಟರ್ ಶಾಪ್ ಇದೆ, ಅಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದರು. ಫೈನಲಿ ಅಲ್ಲಿ ಹೋಗಿ ಕೇಳಿದ್ವಿ. ಮತ್ತು ಕ್ಯೂ ಎಲ್ಲ ಹಚ್ಚಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಬರ್ದು ಕೊಡಬೇಕು ಅಂತ ಹೇಳಿದರು. ಹಾಗೆ ಒಂದು 2 ಕಡೆ ಸುತ್ತಾಡಿದ್ವಿ. ಅಂಚೆ ಆಫೀಸಲ್ಲೂ ಮಾಡ್ತಿದ್ರು, ಬಟ್ ಅಲ್ಲಿ 3:30 ನಂತರ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಲೇಟ್ ಆಗುತ್ತೆ, ಆಲ್ರೆಡಿ ಬಂದುಬಿಟ್ಟಿದ್ದೀವಿ ಅಂದ್ಕೊಂಡ್ಬಿಟ್ಟು ಕಂಪ್ಯೂಟರ್ ಶಾಪ್ ಹತ್ರನೇ ಹೋದ್ವಿ. ಅಲ್ಲಿ ಹೋದ್ಮೇಲೆ ಮಗಳದ್ದು ಜನನ ಉತ್ತರ, ಹಾಗೆ ಯಾರ್ದು ಪೇರೆಂಟ್ಸ್ ಒಬ್ರದ್ದು ಆಧಾರ್ ಕಾರ್ಡ್ ಬೇಕಾಗಿತ್ತು. ಅದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡೋ ಅಷ್ಟರಲ್ಲಿ 1:30 ಆಗೋಯಿತು. ಇನ್ನು ಟೈಮ್ ಇದೆ ಅಲ್ಲ ಅಂದ್ಕೊಂಡ್ಬಿಟ್ಟು ಇಲ್ಲಿ ಹತ್ತಿರದಲ್ಲೇ ಒಂದು ದರ್ಗಾ ಇದೆ, ಅಲ್ಲಿ ಹೋಗಿ ಬಂದ್ರಾಯ್ತು. ಮಗಳು ಹುಟ್ಟಿದ ಮೇಲೆ ಹೋಗಿರಲೇ ಇಲ್ಲ, ಹೋಗೋಣ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ಆಯಿತು ಅಂತ ಹೋಗ್ತಾ ಇದ್ದೀವಿ. ಇದು ಯಾವ ಊರು ಅಂತ ನೀವು ಆಲ್ಮೋಸ್ಟ್ ಎಷ್ಟೊಂದು ಜನ ನೋಡಿರ್ತೀರ. ಇಲ್ಲಿ ತುಂಬ ಜನ ತುಂಬ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಸಕ್ಕರೆ ಕೊಟ್ಟೆಲ್ಲ ಹೋಗ್ತಾರೆ. ನಾನು ಬಂದಿರೋ ಊರು ಬಂದುಬಿಟ್ಟು ಯಮನೂರು ಅಂತ. ಯಮನಣ್ಣ ಗೆದ್ದಂತಹ ಊರೇ ಯಮನೂರು ಅಂತ ಎಲ್ಲ ಕರೀತಾರೆ. ಇಲ್ಲಿ ಈ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಹೇಳೋದು ದರ್ಗಾ ಅಂತ. ಹಾಗೆ ಅಲ್ಲಿರುವಂಥ ಒಂದು ಹಳ್ಳ, ಸವಳಹಳ್ಳ ಅಂತ. ಆ ಹಳ್ಳದಲ್ಲಿ ಸ್ನಾನ ಮಾಡಿದರೆ ಚರ್ಮಕ್ಕೆ ಸಂಬಂಧಿಸಿದ ತುಂಬ ಕಾಯಿಲೆಗಳೆಲ್ಲ ವಾಸಿಯಾಗತ್ತೆ ಅಂತೆ. ನಾನು ತುಂಬ ದಿನದಿಂದ ಒಂದು ಸರ್ತಿ ಅಮ್ಮ ಜೊತೆ ಹೋದಾಗ ಅಲ್ಲಿ ಸ್ನಾನ ಮಾಡಿದ್ವಿ. ಎಷ್ಟೋ ಕಾಯಿಲೆಗಳು ಡಾಕ್ಟ್ರಿಂದ ಕೂಡ ವಾಸಿ ಆಗದೆ ಇದ್ದರು ಈ ಹಳ್ಳಕ್ಕೆ ಬಂದು ಸ್ನಾನ ಮಾಡಿದರೆ ಕಡಿಮೆ ಆಗತ್ತೆ ಅಂತ ಇಲ್ಲಿ ಪ್ರತೀತಿ ಇದೆ. ಇಲ್ಲಿ ದೇವರು ಬಂದುಬಿಟ್ಟು ಚಾಂಗ್ ಮಹಾರಾಜ್ ಅಂತ ಕರೀತಾರೆ. ತುಂಬ ಪವರ್ಫುಲ್ ಆದಂತಹ ದೇವರು. ತುಂಬ ದೂರದ ಊರುಗಳಿಂದ ಎಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾವು ಹೋದ ಟೈಮಲ್ಲಿ ಅಷ್ಟೊಂದು ರಶ್ ಏನೂ ಇರಲಿಲ್ಲ, ಡೈರೆಕ್ಟಾಗಿ ನಾವು ದರ್ಶನಕ್ಕೆ ಹೋಗ್ಬಿಟ್ವಿ. ಅಲ್ಲಿ ಒಬ್ಬರಿಗೆ ವೀಡಿಯೋ ಮಾಡ್ಬೋದಾ ಅಂತ ಕೇಳಿದೆ. ಗರ್ಭಗುಡಿ ಎಂಟ್ರ್ ಆದ ತಕ್ಷಣ ವೀಡಿಯೋ ಮಾಡಬೇಡಿ, ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಅಂತ ಒಬ್ರು ಹೇಳಿದರು. ಅದಕ್ಕೋಸ್ಕರ ದೂರದಿಂದನೇ ವೀಡಿಯೋನ ಮಾಡಿಕೊಂಡೆ. ದರ್ಶನ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ಆದಮೇಲೆ ಹೋದ್ರಾಯ್ತು ಅಂತ ಕೂತ್ಕೊಂಡಿದ್ದೀವಿ. ನೀವು ನೋಡ್ತಿದ್ದಾರೆ ಇಲ್ಲಿ ಎಷ್ಟು ಖಾಲಿ ಆಗಿದೆ ಅಂತ. ಬಟ್ ನಾವು ಬರೋ ಅಷ್ಟರಲ್ಲಿ ಎಷ್ಟೊಂದು ರಶ್ ಆಗಿತ್ತು ಅಂದರೆ ಫುಲ್ ಇಲ್ಲೆಲ್ಲ ದಾರಿ ಇದೆಯಲ್ಲ ಎಲ್ಲ ಫುಲ್ಲು ಜನ. ಸ್ವಲ್ಪ ಯಾಕೆ ಲೇಟಾಗಿ ಅಲ್ಲಿ ರಶ್ ಆಯ್ತಂದರೆ ಅಲ್ಲೆಲ್ಲ ಹಳ್ಳಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಬರೋ ಜನನೇ ಜಾಸ್ತಿ. ಅದಕ್ಕೋಸ್ಕರ ನಾವು ಬಂದಾಗ ಅಷ್ಟೊಂದು ರಶ್ ಇರಲಿಲ್ಲ. ಸ್ವಲ್ಪ ಇಳುಹೊತ್ತು ಅಂದರೆ ಮುಸ್ಸಂಜೆ ಹೊತ್ತಲ್ಲಿ ತುಂಬ ಗದ್ದಲ ಆಯಿತು. ನಾವು ಅಷ್ಟರಲ್ಲಿ ಬಂದುಬಿಟ್ಟಿದ್ವಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಇರುತ್ತೆ. ತುಂಬ ದರ್ಗಗಳ ಮುಂದೆ ನೋಡಿದ್ದೀವಿ ಉಪ್ಪಿನ ಮಾಳ ಅಂಥೇಳಿ, ಅಥವಾ ಉಪ್ಪಿನ ಗುಡ್ಡ ಅಂತ ಎಲ್ಲ ಕರೀತಾರೆ. ಅಲ್ಲಿ ಉಪ್ಪು ಹಾಗೆ ಒಳ್ಳೆ ಎಣ್ಣೆ ಎಲ್ಲ ಹಾಕಿ ಹೋಗೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ನೋಡ್ತಿರ್ಬೋದು ಮಂಗ ಯಾವ ರೀತಿ ಇದೆ ಅಂತ. ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು, ಅದಕ್ಕೆ ಅದೊಂದು ಕ್ಲಿಪ್ ಇರಲಿ ಅಂತ ತೊಗೊಂಡೆ. ಈವ್ನಿಂಗ್ ಎಲ್ಲರಿಗೂ ಟೀ ಮತ್ತು ಸ್ನ್ಯಾಕ್ಸ್ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತು, ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಮನೆಯಲ್ಲೇ ಮಿಕ್ಸರ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಒಂದು 15 ದಿನ ಆಗಿತ್ತು ನಾನೇನು ಸ್ನ್ಯಾಕ್ಸ್ ಮಾಡಿರಲಿಲ್ಲ. ಅಂದರೆ ಸ್ವಲ್ಪ ಚುರುಮರಿ ಅದೆಲ್ಲ ಮಂಡಕ್ಕಿ ಅದೆಲ್ಲ ಇತ್ತು ಅಂತ ಮಾಡಿರಲಿಲ್ಲ. ಹಾಗೆ ಸ್ವಲ್ಪ ಹೊರಗಿಂದ ಕೂಡ ತೊಗೊಂಬಂದಿದ್ದಿತ್ತು. ಇವತ್ತು ಸ್ವಲ್ಪ ಮಿಕ್ಸರ್ ಥರ ಮನೆಯಲ್ಲೇ ಮಾಡ್ಕೊಂಡ್ರಾಯ್ತು ಅಂತ ಒಂದು ಸ್ವಲ್ಪ ಹಸಿ ಕಡಲೆ ಹಿಟ್ಟು ಹಾಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಇದನ್ನು ಬೇಕಾದರೆ ಪ್ಲೇನಾಗಿ ಮಾಡ್ತಾರಲ್ಲ ಶೇವ್, ಆ ರೀತಿ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಇಲ್ಲಿ ಖಾರ ಪುಡಿ ಹಾಕಿ ರೆಡ್ ಕಲರಲ್ಲಿ ಮಾಡ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ರೆಡ್ ಆಗಿರೋದ್ರಿಂದ ನಾನೇನು ಕಲರ್ ಅದೇನು ಬಳಸ್ತಾ ಇಲ್ಲ. ಇಲ್ಲಿ ಚೆನ್ನಾಗಿ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ನಾದ್ಕೊಂಡು ಒಂದು 2 ನಿಮಿಷ ನೆನಿಲಿ ಅಂತ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲೇ ಸ್ವಲ್ಪ ಶೇಂಗಾ ಬೀಜ ಹಾಗೆ ಪುಟಾಣಿ ಇದೆಲ್ಲನೂ ಫ್ರೈ ಮಾಡ್ಕೊಂಡ್ರಾಯ್ತು ಅಂತ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಇವತ್ತಿಲ್ಲಿ ಬಳಸಿರೋ ಎಣ್ಣೆ ಗಾಣದ ಎಣ್ಣೆ ಅಲ್ಲ,
ಗಾಣದ ಎಣ್ಣೆ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಪ್ಯಾಕೆಟ್ ಎಣ್ಣೆ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಾವು ನ್ಯಾಚುರಲ್ ಆಗಿ ತಿನ್ನೋಕೆ ಅಂತ ಗಾಣದ ಎಣ್ಣೆನ ಯೂಸ್ ಮಾಡ್ತೀವಿ. ಕುಶುಬಿ ಎಣ್ಣೆ ಎಲ್ಲ ಹೋಗಿ ಗಾಣಕ್ಕೆ ಹೋಗಿ ಹಾಕ್ಸ್ಕೊಂಡ್ಬರ್ತಾರೆ. ನಾವು ಸುಮಾರು 10 ವರ್ಷದಿಂದ ನಮ್ಮ ಮನೇಲಿ ಗಾಣದ ಎಣ್ಣೆನೇ ಯೂಸ್ ಮಾಡ್ತಿದ್ದಾರಂತೆ. ನಾನು ಬಂದೇ 7 ಇಯರ್ ಆಯಿತು. ಆವಾಗಿಂದನೂ ಗಾಣದ ಎಣ್ಣೆನೇ ಯೂಸ್ ಮಾಡ್ತೀವಿ. ಏನಾದರೂ ಡೀಪ್ ಫ್ರೈ ಮಾಡೋದಿದ್ದರೆ ಮಾತ್ರ ನಾವು ಈ ಥರ ಪ್ಯಾಕೆಟ್ ಎಣ್ಣೆನೆಲ್ಲ ಯೂಸ್ ಮಾಡೋದು. ಅದನ್ನು ಬಿಟ್ಟರೆ ದೀಪಕ್ಕೆ ಮತ್ತು ಊಟಕ್ಕೆಲ್ಲ ನಾವು ಗಾಣದ ಎಣ್ಣೆನೇ ಯೂಸ್ ಮಾಡೋದು. ನಾವು ಈ ಸರ್ತಿ ಸ್ವಲ್ಪ ಕಷ್ಟ ಆಗ್ಬೋದು, ನಾವು ಕುಸುಬಿನ ಬೆಳೆದಿಲ್ಲ ಹೊಲದಲ್ಲಿ. ಬಟ್ ನಮ್ಮ ಮನೆಯವರು ಮಾರೋಕ್ಕೆಲ್ಲ ತೊಗೊಂಡ್ಬಿಟ್ಟು ಗಾಣದ ಎಣ್ಣೆನೇ ಹಾಕ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಾವು ಆದಷ್ಟು ಫುಡ್ಡನ್ನು ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅಷ್ಟು ನ್ಯಾಚುರಲ್ ಆಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಣ್ಣೆ ಆಗಿರ್ಬೋದು ಅಥವಾ ಕಾಳು, ಈ ಥರ ಏನಾದರೂ ತರಕಾರಿ ಪದಾರ್ಥಗಳು, ಇದೆಲ್ಲನೂ ಆಲ್ಮೋಸ್ಟ್ ಅಲ್ಲಿ ಹೊಲದಲ್ಲೇ ಬೆಳೆದಿರೋದನ್ನು ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆದಷ್ಟು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸಿ ಸ್ನ್ಯಾಕ್ಸ್ ಕೂಡ ಮಾಡೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ. ನಾವು ಹೊರಗಡೆಯಿಂದ ತರೋ ಮಿಕ್ಸ್ಚರ್ಸ್ ಎಲ್ಲ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೇನೋ, ಪದೇ ಪದೇ ಡೀಪ್ ಫ್ರೈ ಮಾಡಿರೋ ಎಣ್ಣೆನೇ ಪದೇ ಪದೇ ಯೂಸ್ ಮಾಡಿರ್ತಾರೆ. ಮತ್ತು ಏನೆಲ್ಲ ಯಾವ ಕೈಯಿಂದ ಮಾಡಿರ್ತಾರೆ ಏನೋ, ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಮನೇಲಿ ಯಾವಾಗಾದರೂ ಈ ರೀತಿ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡ್ರೆ ಮಕ್ಕಳಿಗೂ ಹಾಗೂ ನಮಗೆ ಕೂಡ ಹೆಲ್ತ್ಗೆ ವೆಲ್ತ್ಗೆ, ನಾನು ಯಾವಾಗೂ ಹೇಳೋದಿದೆ ಒಂದು ವರ್ಡು, ಹೆಲ್ತ್ ಆ್ಯಂಡ್ ವೆಲ್ತು ತುಂಬ ಒಳ್ಳೆಯದು ಎರಡಕ್ಕೂ. ಈ ವಿಷಯ ನೋಡ್ತಿಲ್ಲ, ನಾನು ಒತ್ತೋ ಮನೆ ಬರುತ್ತಲ್ಲ ಅದರಿಂದ ಒತ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಕ್ರಂಚಿನೆಸ್ ಬರಲಿ ಅಂತ ಅಷ್ಟೇ. ಅದಾದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಒಂದು ಚಿಕ್ಕ ಕಪ್ಪಿಂದ ಅವಲಕ್ಕಿನ ಹಾಕೋತಾ ಇದ್ದೀನಿ. ಅವಲಕ್ಕಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಒಂದು 5ರಿಂದ 6 ಎಸಳಷ್ಟು ಕರಿಬೇವು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎರಡೂ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಐ ಥಿಂಕ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗತ್ತೆ ಅಂದ್ಕೊಂಡ್ಬಿಟ್ಟು ಬ್ಲಾಗ್ಸ್ನೆಲ್ಲ ಮಾಡ್ತಾಯಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದೆಯೋ ಅಥವಾ ಇಲ್ವೋ, ಅಂದರೆ ನನಗೂ ಸ್ವಲ್ಪ ಐಡಿಯಾ ಬರುತ್ತೆ ಇನ್ನೂ ಯಾವ ರೀತಿ ವೀಡಿಯೋಗಳನ್ನ ಮಾಡಬೇಕು ಅಂತ. ನಾನು ಎಲ್ಲ ಪದಾರ್ಥಗಳನ್ನೂ ಫ್ರೈ ಮಾಡಿಕೊಂಡು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಬೇಗ ತಣ್ಣಗಾಗತ್ತೆ, ಹಾಗೆ ಮಿಕ್ಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕ್ವಾಂಟಿಟಿನೆಲ್ಲ ಜಾಸ್ತಿ ಮಾಡ್ಕೋಬೋದು. ನಾವು ಇರೋದೇ 3 ಜನ, ಅದಕ್ಕೋಸ್ಕರ. ಕೊನೆಯಲ್ಲಿ ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಏನು ತೆಗ್ದಿಲ್ಲ, ಜಸ್ಟು ಬಿಚ್ಕೊಂಡ್ಬಿಟ್ಟು ಬೇಳೆನೆಲ್ಲ ಹಾಗೆ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನೀವು ಕುಟ್ಟಿ ಹಾಕ್ಕೊಂಡ್ರೆ ಈ ಮಿಕ್ಸ್ಚರ್ಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ಶೇಂಗಾ ಬೀಜ ಇರ್ಬೋದು, ಪುಟಾಣಿ, ಅವಲಕ್ಕಿ, ಹಾಗೆ ಕರೆದಿದ್ದಂಥ ಮಿಕ್ಸ್ಚರ್ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಕೈ ಆಡಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಬೇಕಿದ್ದರೆ ಅಚ್ಕಾರ ಪುಡಿ ಇದೆಲ್ಲನೂ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದು ಚಾಟ್ ಮಸಾಲ ಆಗಲಿ ಅಥವಾ ಆಮ್ಚೂರ್ ಪೌಡ್ರ್ ಆಗಲಿ ಯಾವುದು ಬಳಸಿಲ್ಲ, ನೀವು ಬೇಕಿದ್ದರೆ ಬಳಸ್ಕೋಬೋದು. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದಲ್ಲ ಒಂದೊಂದು ಕೋಡ್ಬಳೆ ಎಲ್ಲ ಇಟ್ಟಿದ್ದೀನಿ. ಅದು ಲಾಸ್ಟಲ್ಲಿ ಆ ಒತ್ತೋ ಮನೆಯಲ್ಲಿ ಹಿಟ್ಟು ನಿಕ್ಕತ್ತಲ್ಲ ಅದರಿಂದ ಮಾಡ್ಕೊಂಡಿದ್ದೀನಿ. ಅದೇನು ವೇಸ್ಟ್ ಮಾಡೋದು ಬೇಡ ಅಂತ. ಕಂಪ್ಲೀಟ್ ಮಿಕ್ಸ್ಚರ್ ಈ ಥರ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. Thank you for watching. Keep supporting. Love you all.